ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ಎಲ್ಲಿ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಈತನಿಗೆ ರಕ್ಷಣೆಯನ್ನ ಕೊಡ್ತಾ ಇರೋರು ಯಾರು? ಆತನನ್ನ ಪೊಲೀಸರಿಗೆ ಹಿಡಿಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಎಲ್ಲಿದ್ದಾನೆ ಅನ್ನುವಂತ ಕುರುಹುಗಳು ಕೂಡ ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ. ಎಫ್ಐಆರ್ ಆಯ್ತು, ಎಫ್ಐಆರ್ ದಾಖಲಾದ ನಂತರವೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ರಾಜೀವ್ ಗೌಡ ಹಾಗಾದ್ರೆ ಅರೆಸ್ಟ್ ಆಗೋದು ಯಾವಾಗ? 6 ದಿನ ಕಳೀತು, ಇವತ್ತಿಗೆ 6ನೇ ದಿನ. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥದ್ದನ್ನ ಕಂಡು ಹಿಡಿಯೋದು ಅಷ್ಟು ಕಷ್ಟನಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇವ್ರಿಗೆ ಶ್ರೀರಕ್ಷೆಯನ್ನ ಕೊಟ್ಟಿರೋರು ಯಾರು, ಅಥವಾ ಇವ್ರ ಅರೆಸ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸಗಳು ನಡೆದಿದೆ ಅನ್ನುವಂಥ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥ ಪ್ರಶ್ನೆ ಇದೆ. ಶೀಘ್ರದಲ್ಲೇ ರಾಜೀವ್ ಗೌಡ ಬಂಧನ ಆಗುತ್ತೆ ಅಂತ ಗೃಹ ಸಚಿವರು ಹೇಳ್ತಾರೆ. ಅವ್ರು ಹೇಳಿ 1 ದಿನ ಕಳೆದರೂ ಕೂಡ ಇನ್ನೂ ಬಂಧನ ಆಗಿಲ್ಲ ಅನ್ನೋದಾದ್ರೆ, ಹಾಗಾದ್ರೆ ಪೊಲೀಸರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಯಾವುದೇ ಕುರುಹುಗಳಾಗ್ಲಿ ಸುಳಿವುಗಳಾಗ್ಲಿ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಆ ರಾಜೀವ್ ಗೌಡ ಬೆನ್ನಿಗೆ ನಿಂತಿರುವಂಥ ಪ್ರಭಾವಿ ಯಾರು? ಹಾಗಾದ್ರೆ ಅವರಿಂದಾನೇ ಹಾಗಾದ್ರೆ ರಾಜೀವ್ ಗೌಡ ಸೇವ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗಾಗಲೇ ಕಾಡ್ತಾ ಇದೆ. ಸಿಎಂ ಸೂಚನೆ ಕೊಟ್ಟರು, ಗೃಹ ಸಚಿವರು ಸೂಚನೆಯನ್ನ ಕೊಟ್ಟರು, ಆದರೂ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ಎಲ್ಲಿ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಈತನಿಗೆ ರಕ್ಷಣೆಯನ್ನ ಕೊಡ್ತಾ ಇರೋರು ಯಾರು? ಆತನನ್ನ ಪೊಲೀಸರಿಗೆ ಹಿಡಿಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಎಲ್ಲಿದ್ದಾನೆ ಅನ್ನುವಂಥ ಕುರುಹುಗಳು ಕೂಡ ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಎಫ್ಐಆರ್ ಆಯ್ತು, ಎಫ್ಐಆರ್ ದಾಖಲಾದ ನಂತರವೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ರಾಜೀವ್ ಗೌಡ ಹಾಗಾದ್ರೆ ಅರೆಸ್ಟ್ ಆಗೋದು ಯಾವಾಗ? 6 ದಿನ ಕಳೀತು, ಇವತ್ತಿಗೆ 6ನೇ ದಿನ. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥದ್ದನ್ನ ಕಂಡು ಹಿಡಿಯೋದು ಅಷ್ಟು ಕಷ್ಟನಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇವ್ರಿಗೆ ಶ್ರೀರಕ್ಷೆಯನ್ನ ಕೊಟ್ಟಿರೋರು ಯಾರು, ಅಥವಾ ಇವ್ರ ಅರೆಸ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸಗಳು ನಡೆದಿದೆ ಅನ್ನುವಂಥ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥ ಪ್ರಶ್ನೆ ಇದೆ. ಶೀಘ್ರದಲ್ಲೇ ರಾಜೀವ್ ಗೌಡ ಬಂಧನ ಆಗುತ್ತೆ ಅಂತ ಗೃಹ ಸಚಿವರು ಹೇಳ್ತಾರೆ. ಅವ್ರು ಹೇಳಿ 1 ದಿನ ಕಳೆದರೂ ಕೂಡ ಇನ್ನೂ ಬಂಧನ ಆಗಿಲ್ಲ ಅನ್ನೋದಾದ್ರೆ, ಹಾಗಾದ್ರೆ ಪೊಲೀಸರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಯಾವುದೇ ಕುರುಹುಗಳಾಗ್ಲಿ ಸುಳಿವುಗಳಾಗ್ಲಿ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಆ ರಾಜೀವ್ ಗೌಡ ಬೆನ್ನಿಗೆ ನಿಂತಿರುವಂಥ ಪ್ರಭಾವಿ ಯಾರು? ಹಾಗಾದ್ರೆ ಅವರಿಂದಾನೇ ಹಾಗಾದ್ರೆ ರಾಜೀವ್ ಗೌಡ ಸೇವ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗಾಗಲೇ ಕಾಡ್ತಾ ಇದೆ. ಸಿಎಂ ಸೂಚನೆ ಕೊಟ್ಟರು, ಗೃಹ ಸಚಿವರು ಸೂಚನೆಯನ್ನ ಕೊಟ್ಟರು, ಆದರೂ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ಎಲ್ಲಿ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಈತನಿಗೆ ರಕ್ಷಣೆಯನ್ನ ಕೊಡ್ತಾ ಇರೋರು ಯಾರು? ಆತನನ್ನ ಪೊಲೀಸರಿಗೆ ಹಿಡಿಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಎಲ್ಲಿದ್ದಾನೆ ಅನ್ನುವಂಥ ಕುರುಹುಗಳು ಕೂಡ ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಎಫ್ಐಆರ್ ಆಯ್ತು, ಎಫ್ಐಆರ್ ದಾಖಲಾದ ನಂತರವೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ರಾಜೀವ್ ಗೌಡ ಹಾಗಾದ್ರೆ ಅರೆಸ್ಟ್ ಆಗೋದು ಯಾವಾಗ? 6 ದಿನ ಕಳೀತು, ಇವತ್ತಿಗೆ 6ನೇ ದಿನ. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥದ್ದನ್ನ ಕಂಡು ಹಿಡಿಯೋದು ಅಷ್ಟು ಕಷ್ಟನಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇವ್ರಿಗೆ ಶ್ರೀರಕ್ಷೆಯನ್ನ ಕೊಟ್ಟಿರೋರು ಯಾರು, ಅಥವಾ ಇವ್ರ ಅರೆಸ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸಗಳು ನಡೆದಿದೆ ಅನ್ನುವಂಥ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥ ಪ್ರಶ್ನೆ ಇದೆ. ಶೀಘ್ರದಲ್ಲೇ ರಾಜೀವ್ ಗೌಡ ಬಂಧನ ಆಗುತ್ತೆ ಅಂತ ಗೃಹ ಸಚಿವರು ಹೇಳ್ತಾರೆ. ಅವ್ರು ಹೇಳಿ 1 ದಿನ ಕಳೆದರೂ ಕೂಡ ಇನ್ನೂ ಬಂಧನ ಆಗಿಲ್ಲ ಅನ್ನೋದಾದ್ರೆ, ಹಾಗಾದ್ರೆ ಪೊಲೀಸರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಯಾವುದೇ ಕುರುಹುಗಳಾಗ್ಲಿ ಸುಳಿವುಗಳಾಗ್ಲಿ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಆ ರಾಜೀವ್ ಗೌಡ ಬೆನ್ನಿಗೆ ನಿಂತಿರುವಂಥ ಪ್ರಭಾವಿ ಯಾರು? ಹಾಗಾದ್ರೆ ಅವರಿಂದಾನೇ ಹಾಗಾದ್ರೆ ರಾಜೀವ್ ಗೌಡ ಸೇವ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗಾಗಲೇ ಕಾಡ್ತಾ ಇದೆ. ಸಿಎಂ ಸೂಚನೆ ಕೊಟ್ಟರು, ಗೃಹ ಸಚಿವರು ಸೂಚನೆಯನ್ನ ಕೊಟ್ಟರು, ಆದರೂ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ಎಲ್ಲಿ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಈತನಿಗೆ ರಕ್ಷಣೆಯನ್ನ ಕೊಡ್ತಾ ಇರೋರು ಯಾರು? ಆತನನ್ನ ಪೊಲೀಸರಿಗೆ ಹಿಡಿಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಎಲ್ಲಿದ್ದಾನೆ ಅನ್ನುವಂಥ ಕುರುಹುಗಳು ಕೂಡ ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಎಫ್ಐಆರ್ ಆಯ್ತು, ಎಫ್ಐಆರ್ ದಾಖಲಾದ ನಂತರವೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ರಾಜೀವ್ ಗೌಡ ಹಾಗಾದ್ರೆ ಅರೆಸ್ಟ್ ಆಗೋದು ಯಾವಾಗ? 6 ದಿನ ಕಳೀತು, ಇವತ್ತಿಗೆ 6ನೇ ದಿನ. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥದ್ದನ್ನ ಕಂಡು ಹಿಡಿಯೋದು ಅಷ್ಟು ಕಷ್ಟನಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇವ್ರಿಗೆ ಶ್ರೀರಕ್ಷೆಯನ್ನ ಕೊಟ್ಟಿರೋರು ಯಾರು, ಅಥವಾ ಇವ್ರ ಅರೆಸ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ
ಕೆಲಸಗಳು ನಡೆದಿದೆ ಅನ್ನುವಂಥ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥ ಪ್ರಶ್ನೆ ಇದೆ. ಶೀಘ್ರದಲ್ಲೇ ರಾಜೀವ್ ಗೌಡ ಬಂಧನ ಆಗುತ್ತೆ ಅಂತ ಗೃಹ ಸಚಿವರು ಹೇಳ್ತಾರೆ. ಅವ್ರು ಹೇಳಿ ಒಂದು ದಿನ ಕಳೆದರೂ ಕೂಡ ಇನ್ನೂ ಬಂಧನ ಆಗಿಲ್ಲ ಅನ್ನೋದಾದರೆ, ಹಾಗಾದರೆ ಪೊಲೀಸರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ, ಯಾವುದೇ ಕುರುಹುಗಳಾಗಲಿ ಸುಳಿವುಗಳಾಗಲಿ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಆ ರಾಜೀವ್ ಗೌಡ ಬೆನ್ನಿಗೆ ನಿಂತಿರುವಂಥ ಪ್ರಭಾವಿ ಯಾರು, ಹಾಗಾದರೆ ಅವರಿಂದಾನೇ ಹಾಗಾದ್ರೆ ರಾಜೀವ್ ಗೌಡ ಸೇವ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗಾಗಲೇ ಕಾಡ್ತಾ ಇದೆ. ಸಿಎಂ ಸೂಚನೆ ಕೊಟ್ಟರು, ಗೃಹ ಸಚಿವರು ಸೂಚನೆಯನ್ನ ಕೊಟ್ಟರು, ಆದರೂ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ಎಲ್ಲಿ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಈತನಿಗೆ ರಕ್ಷಣೆಯನ್ನ ಕೊಡ್ತಾ ಇರೋರು ಯಾರು, ಆತನನ್ನ ಪೊಲೀಸರಿಗೆ ಹಿಡಿಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಎಲ್ಲಿದ್ದಾನೆ ಅನ್ನುವಂಥ ಕುರುಹುಗಳು ಕೂಡ ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಎಫ್ಐಆರ್ ಆಯಿತು, ಎಫ್ಐಆರ್ ದಾಖಲಾದ ನಂತರವೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ರಾಜೀವ್ ಗೌಡ ಹಾಗಾದ್ರೆ ಅರೆಸ್ಟ್ ಆಗೋದು ಯಾವಾಗ? 6 ದಿನ ಕಳೀತು, ಇವತ್ತಿಗೆ 6ನೇ ದಿನ. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥದ್ದನ್ನ ಕಂಡು ಹಿಡಿಯೋದು ಅಷ್ಟು ಕಷ್ಟನ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇವ್ರಿಗೆ ಶ್ರೀರಕ್ಷೆಯನ್ನ ಕೊಟ್ಟಿರೋರು ಯಾರು, ಅಥವಾ ಇವ್ರ ಅರೆಸ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸಗಳು ನಡೆದಿದೆ ಅನ್ನುವಂಥ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥ ಪ್ರಶ್ನೆ ಇದೆ. ಶೀಘ್ರದಲ್ಲೇ ರಾಜೀವ್ ಗೌಡ ಬಂಧನ ಆಗುತ್ತೆ ಅಂತ ಗೃಹ ಸಚಿವರು ಹೇಳ್ತಾರೆ. ಅವ್ರು ಹೇಳಿ ಒಂದು ದಿನ ಕಳೆದರೂ ಕೂಡ ಇನ್ನೂ ಬಂಧನ ಆಗಿಲ್ಲ ಅನ್ನೋದಾದರೆ, ಹಾಗಾದರೆ ಪೊಲೀಸರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ, ಯಾವುದೇ ಕುರುಹುಗಳಾಗಲಿ ಸುಳಿವುಗಳಾಗಲಿ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಆ ರಾಜೀವ್ ಗೌಡ ಬೆನ್ನಿಗೆ ನಿಂತಿರುವಂಥ ಪ್ರಭಾವಿ ಯಾರು, ಹಾಗಾದರೆ ಅವರಿಂದಾನೇ ಹಾಗಾದ್ರೆ ರಾಜೀವ್ ಗೌಡ ಸೇವ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗಾಗಲೇ ಕಾಡ್ತಾ ಇದೆ. ಸಿಎಂ ಸೂಚನೆ ಕೊಟ್ಟರು, ಗೃಹ ಸಚಿವರು ಸೂಚನೆಯನ್ನ ಕೊಟ್ಟರು, ಆದರೂ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ಎಲ್ಲಿ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಈತನಿಗೆ ರಕ್ಷಣೆಯನ್ನ ಕೊಡ್ತಾ ಇರೋರು ಯಾರು, ಆತನನ್ನ ಪೊಲೀಸರಿಗೆ ಹಿಡಿಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಎಲ್ಲಿದ್ದಾನೆ ಅನ್ನುವಂಥ ಕುರುಹುಗಳು ಕೂಡ ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಎಫ್ಐಆರ್ ಆಯಿತು, ಎಫ್ಐಆರ್ ದಾಖಲಾದ ನಂತರವೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಧಮ್ಕಿ ವೀರ ರಾಜೀವ್ ಗೌಡ ಹಾಗಾದ್ರೆ ಅರೆಸ್ಟ್ ಆಗೋದು ಯಾವಾಗ? 6 ದಿನ ಕಳೀತು, ಇವತ್ತಿಗೆ 6ನೇ ದಿನ. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥದ್ದನ್ನ ಕಂಡು ಹಿಡಿಯೋದು ಅಷ್ಟು ಕಷ್ಟನ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇವ್ರಿಗೆ ಶ್ರೀರಕ್ಷೆಯನ್ನ ಕೊಟ್ಟಿರೋರು ಯಾರು, ಅಥವಾ ಇವ್ರ ಅರೆಸ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸಗಳು ನಡೆದಿದೆ ಅನ್ನುವಂಥ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಎಲ್ಲ ಅಡಗಿ ಕೂತಿದ್ದಾನೆ ಅನ್ನುವಂಥ ಪ್ರಶ್ನೆ ಇದೆ. ಶೀಘ್ರದಲ್ಲೇ ರಾಜೀವ್ ಗೌಡ ಬಂಧನ ಆಗುತ್ತೆ ಅಂತ ಗೃಹ ಸಚಿವರು ಹೇಳ್ತಾರೆ. ಅವ್ರು ಹೇಳಿ ಒಂದು ದಿನ ಕಳೆದರೂ ಕೂಡ ಇನ್ನೂ ಬಂಧನ ಆಗಿಲ್ಲ ಅನ್ನೋದಾದರೆ, ಹಾಗಾದರೆ ಪೊಲೀಸರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ, ಯಾವುದೇ ಕುರುಹುಗಳಾಗಲಿ ಸುಳಿವುಗಳಾಗಲಿ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಆ ರಾಜೀವ್ ಗೌಡ ಬೆನ್ನಿಗೆ ನಿಂತಿರುವಂಥ ಪ್ರಭಾವಿ ಯಾರು, ಹಾಗಾದರೆ ಅವರಿಂದಾನೇ ಹಾಗಾದ್ರೆ ರಾಜೀವ್ ಗೌಡ ಸೇವ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗಾಗಲೇ ಕಾಡ್ತಾ ಇದೆ. ಸಿಎಂ ಸೂಚನೆ ಕೊಟ್ಟರು, ಗೃಹ ಸಚಿವರು ಸೂಚನೆಯನ್ನ ಕೊಟ್ಟರು, ಆದರೂ